2024 ಕನ್ನಡ ಚಿತ್ರರಂಗಕ್ಕೆ ಸುಗ್ಗಿ ಕಾಲ. ಈ ವರ್ಷದಲ್ಲಿ ಬಿಡುಗಡೆಯಾದ ಸಾಕಷ್ಟು ಚಿತ್ರಗಳಲ್ಲಿ ಕೆಲವೊಂದು ಚಿತ್ರಗಳು ಗೆದ್ದಿದೆ, ಕೆಲವೊಂದು ಚಿತ್ರಗಳು ಚೆನ್ನಾಗಿದ್ದರೂ ಕೂಡ ಥಿಯೇಟರ್ ನಲ್ಲಿ ಮಕಾಡೆ ಮಲಗಿದ್ದವು. ಈ ವರ್ಷದ ಪ್ರಾರಂಭದಲ್ಲಿ ಕನ್ನಡ ಚಿತ್ರರಂಗದ ಪರವಾಗಿ ಮೊದಲ ಬ್ಯಾಟ್ಸ್ಮನ್ ಆಗಿ ದುನಿಯಾ ವಿಜಯ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಸೆಂಚುರಿ ಬಾರಿಸಿದರು. ಅವರ ಹಿಂದೆ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಸೆಂಚುರಿ ಬಾರಿಸಿದರು. ನಾನೇನು ಕಡಿಮೆ ಇಲ್ಲ ಎನ್ನುವಂತೆ ಕನ್ನಡ ಚಿತ್ರರಂಗದ ಕ್ಯಾಪ್ಟನ್ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಕೂಡ ಸೆಂಚುರಿ ಬಾರಿಸಿ ಹೋದರು. ಇನ್ನೇನು ಮ್ಯಾಚ್ ಗೆಲ್ಬೇಕಲ್ಲ. ಇನ್ನು ಕೊನೆಯ ಬ್ಯಾಟ್ಸ್ಮನ್ ಆಗಿ ಬಂದ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಮ್ಯಾಚ್ ಗೆಲ್ಲಿಸಿಕೊಡ್ತು. ಇವೆಲ್ಲ ಬೆಳವಣಿಗೆಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾಂಟ್ರವರ್ಸಿಗಳು ಗಂಟೆಗೊಂದು ನಿಮಿಷಕ್ಕೊಂದು ಕಾಂಟ್ರವರ್ಸಿಗಳು ಆಗ್ತಾನೆ ಇರ್ತವೆ. ಸುಮ್ನೆ ಇದ್ರೂ ಕೂಡ ಕಾಂಟ್ರವರ್ಸಿಗಳು ಮಾಡೇ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಅಜಾರೆ ಬರೋ ತನಕ ಯಾವ ಸಿನಿಮಾ ನೋಡಲ್ಲ ಅಂತಾರೆ. ಅವರೇ ಮೊದಲ ಟಿಕೆಟ್ ತಗೊಂಡು ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನಾವಿಲ್ದೆ ಕನ್ನಡ ಸಿನಿಮಾಗಳು ಯಾವ ಓಡಲ್ಲ ಅಂತಾರೆ. ಅವರು ಮುಂದೆನೆ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿ ಶತದಿನೋತ್ಸವ ಪೂರೈಸಿ ಗೆದ್ದು ಬೀಗುತ್ತವೆ. ಕನ್ನಡ ಚಿತ್ರರಂಗದಲ್ಲಿ ಏನೇ ಮಾತಾಡಿದ್ರು ಅದು ಕಾಂಟ್ರವರ್ಸಿ ಅಂತ ಬಿಂಬಿಸ್ತಾರೆ. ಅವ್ರು ಅಂದಿದ್ದು ನಮ್ಗೆ ಅಂತ ಅವ್ರವರೇ ಊಹೆ ಮಾಡ್ಕೊಂಡು ಕೆಳಗೆ ಮೇಲೆ ಪರ್ಚ್ಕೊಳ್ತಾರೆ. ಈ ಕಾಂಟ್ರವರ್ಸಿಗಳು ಕ್ರಿಯೇಟ್ ಮಾಡೋದು ಯಾರಿಗೋಸ್ಕರ ಕ್ರಿಯೇಟ್ ಮಾಡ್ತಾರೆ ಅಂತಾನು ಎಲ್ಲರಿಗೂ ಗೊತ್ತು. ನಾವು ಬೆಳೆದಿದ್ದು ನಮ್ಮಿಂದ ಬೆಳೆಸಿದ್ದು ಅಂತ ಬಿಲ್ಡಪ್ ಕೊಟ್ಕೊಂಡು ಬಕೆಟ್ ಹಿಡಿತಾರೆ. ಹಿಂದೆ ತಿರುಗಿ ನೋಡಿದ್ರೆ ಅವರ ಅಣ್ಣ ಅಜಾರೆ ಕೂಡ ಬೇರೆಯವರ ಹೆಸರು ಹೇಳ್ಕೊಂಡೇ ಬೆಳೆದಿದ್ದು. ಸಾಮಾನ್ಯವಾಗಿ ಬೇರೆಯವರು ಬಕೆಟ್ ಹಿಡಿದ್ರೆ ಇವ್ರ ಅಣ್ಣ ಮಾತ್ರ ಸಿಂಟೆಕೆ ಹಿಡಿದಿದ್ದಾರೆ. ಯಾವ್ದಕ್ಕೂ ಒಂದ್ಸಲ ಹೋಗಿ ಹಿಂದೆ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಮ್ಯಾಟರ್ ಸಿಂಪಲ್. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯ್ತು. ಥಿಯೇಟರ್ ಮುಂದೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ದು ಆಯ್ತು. ಎಲ್ಲ ನಟರ ಅಭಿಮಾನಿಗಳು ಈ ಸಿನಿಮಾ ನೋಡಿ ಹಾರೈಸಿದ್ದು ಆಯ್ತು. ಮ್ಯಾಕ್ಸ್ ಸಿನಿಮಾದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡುತ್ತಿದೆ. ಮ್ಯಾಕ್ಸ್ ಸಿನಿಮಾದ ಟೈಟಲ್ ಕಾರ್ಡ್ ನಲ್ಲಿ ಸುದೀಪ್ ಅವರ ಹೆಸರು ಒಂದಕ್ಷರ ತಪ್ಪಾಗಿದೆ ಅಂತ ಅದನ್ನೇ ಇಟ್ಕೊಂಡು ಎಡಿಟ್ ಗಳ ಮೇಲೆ ಎಡಿಟ್ ವಿಡಿಯೋಗಳು ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ಎಷ್ಟೇ ಮಜಾ ಮಾಡ್ತಿದ್ರು ಈ ಕಡೆ ಸಿನಿಮಾ ಭರ್ಜರಿಯಾಗಿ ಓಡ್ತಿದೆ. ಕನ್ನಡ ಚಿತ್ರರಂಗಕ್ಕೆ ನಾವೇ ಡಾನ್ಗಳು ಅಂತ ಇವರು ಮೆರೆದಾಡುತ್ತಿದ್ದಾರೆ. ಇವರ ಅಣ್ಣ ಮೆಕ್ಸಿಕೋ ಅಂಡರ್ ವರ್ಲ್ಡ್ ಕಿಂಗ್. ಅವರು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಅಣ್ಣನೇ ಡಾನ್, ನಾವು ಅವರ ಶಿಷ್ಯಂದ್ರು ಅಂತ ಅವರ ಅಣ್ಣನನ್ನು ಅಂಡರ್ ವರ್ಲ್ಡ್ ಕಿಂಗ್ ಮಾಡಕ್ಕೆ ಹೊರಟಿದ್ದಾರೆ. ದುಡ್ಡು ಕೊಟ್ಟು ಸಿನಿಮಾ ನೋಡುವ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟವಾಗಿಲ್ಲ ಅಂದ್ರೆ ಒಂದು ಹೊಗಳ್ತಾನೆ, ಇಲ್ಲ ಮುಖಕ್ಕೆ ಉಗಿಯುತ್ತಾನೆ. ಅದು ಅವ್ರ ಇಷ್ಟ. ಯಾಕಂದ್ರೆ ದುಡ್ಡು ಕೊಟ್ಟು ಸಿನಿಮಾ ನೋಡಿರ್ತಾರೆ. ಜೀವನದಲ್ಲಿ ತಪ್ಪೇ ಮಾಡದ ಮನುಷ್ಯರು ಎಲ್ಲಿದ್ದಾರೆ? ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಇವರೇ ತಪ್ಪುಗಳು ಮಾಡಿ ಇವರೇ ಬಿಲ್ಡಪ್ ಕೊಡ್ತಿದ್ದಾರೆ ಅಂದ್ರೆ ಇವ್ರ ಎಂತ ಜನ ಅಂತ ಗೊತ್ತಾಗುತ್ತೆ. ನಾವೇ ಸಾಚ ಅಂತಾರೆ, ಕಂಡರ್ ಮನೆಗೆ ಹೋಗಿ ಕಾಚಾ ಬಿಚ್ಚುತ್ತಾರೆ. ಮತ್ತೆ ನೋಡಿದ್ರೆ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕೋದೇ ಇವ್ರ ಕೆಲಸ ಆಗಿರುತ್ತೆ. ಯಾವ್ದಾದ್ರು ಒಂದು ತಪ್ಪು ಸಿಕ್ಕಿದ್ರೆ ಸಾಕು, ಅದನ್ನೇ ಇಟ್ಕೊಂಡು ಎಡಿಟ್ ಮೇಲೆ ಎಡಿಟ್ ವಿಡಿಯೋಗಳು ಮಾಡ್ಕೊಂಡು ಮಜಾ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸಿನಿಮಾ ಗೆದ್ದಿರೋ ಖುಷಿಯಲ್ಲಿ ಕಿಚ್ಚ ಅವರ ಮನೆಗೆ ಹೋದಂತ ಕೆಲವರು ಕೇಕ್ ಮೇಲೆ ಒಂದು 4 ಅಕ್ಷರಗಳನ್ನು ಬಾರಿಸ್ಕೊಂಡು ಹೋಗಿದ್ದರು. ಈ 4 ಅಕ್ಷರಗಳಿಗೆ ಇವಾಗ ಉರ್ಕೊಂಡು ಕೆರ್ಕೊಂಡು ಊರ್ ಬಾಗಿಲು ಮಾಡ್ಕೊಳ್ತಿದ್ದಾರೆ. ಫಾಸಿಸಂ ಕಾಲ ಮುಗೀತು, ಇನ್ನೇನಿದ್ರು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಗುತ್ತೆ ಅಂತ ಬರ್ಸಿದ್ದರು. ಆ ಒಂದು ಕೇಕ್ ಇವರ ಮುಖಕ್ಕೆ ಹೊಡೆದಂಗಾಗಿದೆ. ಆ ಕೇಕ್ ಮೇಲೆ ಬರ್ದಿರುವ ಅಕ್ಷರಗಳು ನಮಗೆ ಇರುವುದು ನಮಗೆ ಅಂತ ಹೇಳಿ ನಮ್ಗೆ ಟಾಂಗ್ ಕೊಟ್ರು, ಅದ್ ಕೊಟ್ರು, ಕೈಗೆ ಚಿಪ್ ಕೊಟ್ರು ಅಂತ ಹೇಳಿ ಅವ್ರವರೇ ಊಹೆ ಮಾಡ್ಕೊಂಡು ನಮ್ಮ ಅಣ್ಣನ್ ಸಿನಿಮಾ ಬರ್ಲಿ ಏನು ಅಂತ ತೋರಿಸ್ತೀವಿ ಅಂತ ಸಿಂಟೆಕ್ ಅಲ್ಲ ಬಕೀಟೆ ಹಿಡಿತಿದ್ದಾರೆ. ಈಗ್ಲಾದ್ರೂ ಬದಲಾಗ್ರು. ಇನ್ನೇನು 2025 ಬರ್ತಾ ಇದೆ. ಕನ್ನಡ ಸಿನಿಮಾಗಳು ಈ ವರ್ಷದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಓಡಿದ್ದಾವೆ. ಮುಂದಿನ ವರ್ಷ ಆದ್ರೂ ಇನ್ನಷ್ಟು ಸಿನಿಮಾಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಹೆಸರು ತರಬೇಕು. ಪರಭಾಷಾ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದ್ರೆ ಕನ್ನಡ ಸಿನಿಮಾಗಳನ್ನು ನೋಡಿ ಭಯ ಬೀಳ್ಬೇಕು. ಆ ರೀತಿ ಕನ್ನಡ ಸಿನಿಮಾವನ್ನು ಬೆಳೆಸಬೇಕು. ಅದ್ ಬಿಟ್ಟು ಅವನ್ ಅದಂದ ಇವನ್ ಇದಂದ ಅಂತ ಹೇಳಿ ಕಾಲ ಬದಲಾಗಿದೆ, ಮನುಷ್ಯರು ಕೂಡ ಬದಲಾಗಬೇಕು. ಅಷ್ಟು ತಲೆನೋವಾಗಿದ್ರೆ ಹೋಗಿ ಇನ್ನೊಂದ್ಸಲ ಮ್ಯಾಕ್ಸ್ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.